ಏನ್ ಚಿಕ್ಕಮ್ಮ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಕರೆದ್ರಲ್ಲ ಏನ್ ಇಸ್ಯಾ? ನೋಡ್ರಪ್ಪ ಹಿಂಗೊಂತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಇಷ್ಟು ದಿನನೂ ನಾನು ನೀವು ಎಲ್ಲನೂ ಜಾಯಿಂಟ್ ಆಗೇನೆ ಇಟ್ಕೊಂಡಿದೀವಿ. ಜಮೀನು ಗಿಮೀನು ಎಲ್ಲನೂ ಭಾಗ ಮಾಡನಿ ಅಂತ ಹೇಳಿದ್ರು ನಾನು ಬ್ಯಾಡ 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 ಅಂತ ಅನ್ಕೊಂಡೇನಿಯ ಬಂದೆ. ಯಾಕಂದ್ರೆ ಮಕ್ಳು ಮರಿದ ಮದುವೆ ಆಗಲಿ ಅಂತ ಅನ್ಕೊಂಡು ಈಗ ಎಲ್ಲಾರ್ದು ಮದುವೆ ಆಗಿದ್ವಿ ಅಂತ ಎಲ್ಲನೂ ಆಗೋಗ್ಬಿಟ್ಟೈತೆ. ಇನ್ನು ಯಾರ್ದು ಮನೆಯಾಗೆ ಏನೂ ಇಲ್ಲ, ಮಕ್ಳು ಗಿಕ್ಳದು ಎಲ್ಲನೂ ಏನೂ ಇಲ್ಲ, ಮದುವೆ ಆಗಿದ್ವಿ ಅಂತದ್ದು ಏನೂ. ಸರಿನಾ? ಈಗ ಇನ್ನೇನು ಮಾಡ್ಬೇಕು ನೀನು ಅಂತ ಹೇಳಿದ್ರೆ ಒಂದು ಕೆಲಸ ಮಾಡು. ಈಗ ಜಮೀನೆಲ್ಲನೂ ಇಬ್ರು ನಾವು ನಮ್ದು ಹಂಚ್ಕೊಬಿಡೋಣ. ಸರಿನಾ? ಹಂಚ್ಕೊಬಿಟ್ಟು ನಮ್ಮ ಹೆಸ್ರು ನಾವು ಮಾಡ್ಕೊಬಿಡೋಣ. ನಮ್ಮ ಕಷ್ಟನ ನಾವು ಮಾರ್ಕೊಳ್ಳೋದು ಗೀರ್ಕೊಳ್ಳೋದು ಮಾಡ್ಕೊತೀವಿ, ನಿಮ್ಮ ಕಷ್ಟನ ನೀವು ಮಾರ್ಕೊಳ್ಳೋದು ಗೀರ್ಕೊಳ್ಳೋದು ಮಾಡ್ಕೊಳ್ಳಿ. ಸರಿನಾ? ಇನ್ನಿದಕ್ಕಿನ್ನ ಇನ್ನೇನಪ್ಪ ಹೇಳೋಕ್ಕಾಯ್ತದೆ? ಇಷ್ಟು ದಿನ ಮದುವೆ ಆಗಲಿ ಅಂತ ಕಾಯ್ಕೊಂಡಿದ್ದೆ. ನಮ್ಮೊಳ್ದು ಲತುಂದನ ಮದುವೆ ಆಗಲಿ ಅಂತ ಕಾಯ್ಕೊಂಡಿದ್ದೆ, ನಮ್ಮ ಲತುಂದು. ಆದರೆ ಈಗ ಲತನೂ ಇನ್ನು ಓಡೋಗವಳೆ. ಇನ್ನು ಅವಳದು ಮದುವೆ ಆದಂಗೆ ಏನಿಯ ಲೆಕ್ಕ? ಇನ್ನೇನಪ್ಪ ಐತೆ? ಇನ್ನು ಹೇಳೋಕ್ಕೂ ಕೇಳೋಕ್ಕೂ ಏನಾರು ಐತಾ? ಇಲ್ಲ ತಾನೆ? ಇನ್ನೇನು ಹೇಳ್ತೀಯ, ಏನು ಮಾಡ್ತೀಯ ಹೇಳಿನ? ನೋಡು, ಆಗೋದೆಲ್ಲ ಆಗೋಗ್ಬಿಟ್ಟೈತೆ. ಈಗ ನಾವು ಭಾಗ ಮಾಡ್ಕೊಬಿಡೋಣ. ಅದಕ್ಕೆ ಇಲ್ಲ ಅಂತಂದರೆ ಭಾಗ ಮಾಡ್ಕೊಳ್ಳೋದು ಬೇಡ ಅಂದರೆ ನಂದೊಂದು ಎಕರೆ ಮಾರ್ಕೊಳ್ಳಿ ಅಂತ ಅಂದ್ಕೊಂಡಿವ್ನಿ. ಯಾಕಂದರೆ ನನ್ನ ಮಕ್ಕಳು ಹೆಣ್ಮಕ್ಳು ಒಡವೆ ಕೊಟ್ಟಿಲ್ಲ, ನನ್ನ ಹೆಣ್ಮಕ್ಳು ಒಡವೆ ಕೊಡಬೇಕು, ಎಲ್ಲ ಮಾಡಬೇಕು. ಅದಕ್ಕೆ ನಾನೊಂದು ಎಕರೆ ಮಾರ್ತೀನಿ, ನೀವು ಅದಕ್ಕೆ ಸೈನ್ ಹಾಕ್ಬಿಟ್ರು ಸಾಕು. ನಾನೇ ನಿಮ್ಮ ಭಾಗಕ್ಕೆ ಬಂದಿರೋ ಎಕರೆಯನ್ನು ಮಾರಕ್ಕಿಲ್ಲ, ನನ್ನ ಭಾಗಕ್ಕೆ ಬಂದಿರೋ ಎಕರೆನೇ ಮಾರ್ಕತ್ತೀನಿ. ಅದಕ್ಕೆ ನಿಮ್ಮನ್ನು ಕೇಳೋಣ ಅಂತ ಬಂದಿದ್ದು. ಏನು ಜಮೀನು ಮಾರ್ಕತ್ತೀರಾ? ಅಲ್ಲ ಚಿಕ್ಕಮ್ಮ, ಜಮೀನ್ ಯಾಕೆ ಮಾರಬೇಕು ಅಂತೇಳಿ ಒಡವೆನಾ ನಿಧಾನಕ್ಕೆ ಹೆಂಗೋ ದುಡ್ದು ಸಂಪಾದನೆ ಮಾಡಿದ್ರೆ ಆಗಕ್ಕಿಲ್ವಾ? ಈಗ ಒಡವೆ ಕೊಡ್ಸಕ್ಕೆ ಅಂತ ಜಮೀನ್ ಮಾರಕ್ಕಾಯ್ತದ? ಇಲ್ಲ ಕಣಪ್ಪ, ನನ್ನ ಹೆಣ್ಮಗಳಿಗೆ ನಾನು ಕೊಟ್ಟೇ ಕೊಡಬೇಕು ಒಡವೆಯ. ಕೊಡಲಿಲ್ಲ ಅಂದರೆ ಆಯ್ತದ? ಕೊಟ್ಟೇ ಕೊಡ್ಬೇಕು ನಾನಂತೂ. ಕೊಡ್ದಿದ್ದಂಗಂತೂ ಇರೋಕ್ಕಾಗಕ್ಕಿಲ್ಲ, ನಾನಂತೂ ಒಡವೆಯ ಕೊಟ್ಟೇ ಕೊಡ್ತೀನಿ ನಾನಂತೂ. ಸರಿನಾ? ಅದಕ್ಕೆ ಕೊಡಕ್ಕೆ ಅಂತ ಒಂದು ಎಕರೆ ಮಾರಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನೀವಿಬ್ರು ಏನಂತಿರೋ ಕೇಳೋಣ ಅಂತ ಬಂದೆ. ನೋಡು, ನಿಮ್ಮಿಬ್ರದ್ದು ಹಂಗೆ ನಿನ್ನ ಮಗಳದು ನಿನ್ನ ಸೊಸೆದು ಅಷ್ಟು ಜನದ್ದು ಸೈನ್ ಬೇಕಾಯ್ತದೆ. ಅದೇ ಅಮೂಲ್ಯ ತಗೈತಲ್ಲ ಜಮೀನು 1 ಎಕರೆ, ಅಲ್ಲೇನಿಯಾ ಮಾತಾಡಿವ್ನಿ ಒಬ್ರ ಹತ್ರ 30 ಲಕ್ಷಕ್ಕೆ 1 ಎಕರೆ ತಗತೀವಿ ಅಂತ ಹೇಳೋರೆ. ನಮಗೂ ಅರ್ಜೆಂಟ್ ಐತೆ, ನನ್ನ ಮಗಳು ಒಡವೆ ಮಾಡಿಸ್ಬೇಕು ಅಂತ ಸಾವುಕಾರರು ಮನೆ ಕೊಟ್ಟಿದ್ದೀವಿ. ಬೋರಿಗಯ್ಯ ಕಳ್ಸೋಕ್ಕಾಯ್ತದ ಹೇಳು ಮಗಳು? ಅದಕ್ಕೆ ನಾನು ಹಂಗೆ ಅನ್ಕೊಂಡಿವ್ನಿ. ಮಾರ್ಬಿಟ್ಟು ಕೊಡನಿ ಅಂತ 30 ಲಕ್ಷ ರೂಪಾಯಿ ಮಾರಾಕ್ ಬಿಡ್ತೀವಿ ಕಣಪ್ಪ. ಅದಕ್ಕೆ ಬಂದು ಸೈನ್ ಹಾಕ್ತೀನಿ ಅಂದರೆ ನನಗೂ ಖುಷಿನೇನಿಯ. ಏನು ಮಾಡೋದಮ್ಮ? ಇನ್ನೇನಪ್ಪ ಮಾಡೋಕ್ಕಾಯ್ತದೆ? ನಮ್ಮ ಜಮೀನೇನು ಮಾರ್ತಿಲ್ವಲ್ಲ, ಅವ್ರ ಜಮೀನು ಅವ್ರು ಮಾರ್ಕತ್ತಿರೋದು ತಾನೇ. ಹೆಂಗೊಂದು ವೇತಕ್ಕೆ ಸೈನ್ ಹಾಕ್ಕೊಟ್ರೆ ಆಯಿತು. ನೀವು ಕಷ್ಟಾಗಿದ್ದೀರಾ ಅಂತಂದ್ರೆ ನಾನು ಮಾರಕ್ ಬಿಡಕ್ಕಿಲ್ಲ ಅಂತ ಹೇಳಕ್ಕಾಯ್ತದ? ನಿಮ್ಮ ಮಗಳು ಒಡವೆ ಕೊಡ್ಸಕ್ಕೆ ಅಂತ ಹೇಳ್ಬಿಟ್ಟು ನೀವು ಇದು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಆಯಿತು, ಪರವಾಗಿಲ್ಲ. ನಿಮ್ದನ್ನ ನೀವು ಮಾರ್ಕೊಳ್ಳಿ, ಸೈನ್ ಹಾಕೋ ಜವಾಬ್ದಾರಿ ನಂದು. ಅಪ್ಪ ಸದ್ಯ ಏನಾದ್ರು ತಕರಾರು ಏನಾರ ಮಾಡ್ಬಿಡ್ತೀರೇನೋ ಜಮೀನು ಮರಕ್ಕೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸದ್ಯ ಯಾವ ತಕರಾರು ಮಾಡ್ತಿಲ್ವಲ್ಲ, ಅದೇನೇ ನನಗಂತೂ ಖುಷಿ. ಯಾವ ತಕರಾರು ಇಲ್ದಿದ್ದಂಗೆ ಹೆಂಗೋನ್ವೇ ಜಮೀನು ಮಾರ್ತಾ ಇದ್ದೀವಿ. ಅದೇ ಇನ್ನು ನಿಮ್ಮ ಮಗಳು ಹಂಗೆ ನಿಮ್ಮ ಸೊಸೆ ಸೈನ್ ಹಾಕ್ತಾಳ ಅಂತ. ನನ್ನ ಮಗಳದೇನು ಚಿಂತಿಲ್ಲ, ಅವಳೇನು ಆ ಮನೆಯಲ್ಲಿ ನಾನು ಮಾತಾಡ್ಸೋದಿಲ್ಲ. ಹೋಗಿ ನೀನೇ ಕೇಳಿದ್ರೆ ಆಯಿತು ಬಿಡು ಅಂತೇಳ್ಬಿಟ್ಟು ಸೈನ್ ಹಾಕಕ್ಕೆ ಅಂತೇಳ್ಬಿಟ್ಟು ಒಪ್ಕೋತಾಳೆ. ನನ್ನ ಸೊಸೆದು ನನಗೆ ಗೊತ್ತಿಲ್ಲ, ಅವಳಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಮನೆಯಾಳಿ ಆಡ್ದಂಗೆ ಆಡ್ತಾಳೆ. ಮನು ಕರೆದ್ರೂ ಗೊತ್ತಿಲ್ಲ, ಎಲ್ಲೋ ಬಿದ್ದವಳೆ. ಏನು ತಾನೇ ಮಾಡೋಕ್ಕಾಯ್ತದೆ? ನಾನು ಎಲ್ಲೋ ಬಿದ್ದಿರೋಳನ್ನ ಕರಿಯಕ್ಕೆ ಹೋದ್ರೆ ದೌಲತ್ ಮಾಡಿದ್ಲು ಅಂತ ನನ್ನ ಮಗಂಗೆ ಏನಿಯ. ಅವಳು ಜಂಬುದ್ ಕೋಳಿಯ ಕುಂತವಳೆ, ಊರಾಗೇನಿ ಅವಳೆ ಕೂಲಿನಲ್ಲಿ ಮಾಡ್ಕೊಂಡವಳೆ, ಆದರೆ ಬರೋಕ್ಕಿಲ್ಲ ಅಂತ ಹೇಳ್ತಾಳೆ. ಏನು ಮಾಡನಿ ಹೇಳು? ಬುಡಿ, ನೀವು ಒಪ್ಕೊಂಡಿದ್ರಲ್ಲ ಅಷ್ಟೇ ಸಾಕು. ಅವಳು ಕಾಯ್ಕೊಂಡಿದ್ದಲ್ಲ, ಭಾಗ ಕೊಡ್ರಿ ಅಂತ ಹೇಳ್ಬಿಟ್ಟು, ಸರಿ ಕಣವ ಭಾಗ ಮಾಡೋಣ, ನಾನು 1 ಎಕರೆ ಮಾರ್ಕೋಬೇಕು, ಸೈನ್ ಹಾಕು ಅಂತಂದ್ರೆ ಆಕೆ ಹಾಕ್ತಾಳೆ. ಅದೇ ಶಶಿನ ಒಂದು ಮಾತು ಕೇಳಬೇಕಷ್ಟೇನಿಯ. ಶಶಿ ಏನಾರ ಸೈನ್ ಹಾಕ್ತೀನಿ ಅಂತ ಒಪ್ಕೊಂಡ್ರೆ ಅವಳು ಇನ್ನು ಪೊದ್ದಿನ ಒಬ್ಬಳನ್ನೇ ತಾನೇ ಒಪ್ಸೋದು, ನಾನು ಒಪ್ಪಿಸ್ತೀನಿ. ಸರಿ ಚಿಕ್ಕಮ್ಮ, ನಾವೇನು ಸೈನ್ ಹಾಕೊಡಕ್ಕೆ ನೀವು ಬೇಡ ಅಂತ ಅಂತಿಲ್ಲ, ನಾವಂತೂ ಸೈನ್ ಹಾಕೊಡ್ತೀವಿ. ನೀವು ಇಷ್ಟು ಹೇಳಿದ್ರಲ್ಲ, ನಂಗೆ ಅಷ್ಟೇನೇನೆ ಸಾಕು. ಸರಿ ಆಯಿತು ಬಿಡಿ, ನಾನು ಹಾಕ್ಕೊಡ್ತೀನಿ. ಸರಿ ಅಲ್ಲಮ್ಮ, 1 ಎಕರೆ ಮಾರ್ಬಿಟ್ಟು ಅವ್ರಿಗೆ ಒಡವೆ ಕೊಡ್ಸೋದಕ್ಕಿನ್ನೂ 1 ಎಕರೆ ಮಗಳ ಹೆಸ್ರಿಗೆ ಬರ್ಕೊಟ್ಟಾಗಕ್ಕಿಲ್ವಾ? 1 ಎಕರೆ ಮಗಳ ಹೆಸ್ರಿಗೆ ಬರ್ಕೊಟ್ಟಿದ್ರೆ ಅವಳು ಅಷ್ಟು ಟೈಮಾಗೆ ಅವಳು ಬೇಕಾದಾಗ ಬೇಕಾದ್ರೆ ಮಾರ್ಕೊಳ್ಳೋಳು. ನೋಡ್ಲ ಮಗ, ಒಬ್ಬೊಬ್ರದ್ದು ನಂತರ ಏನೋ ಒಪ್ಗಿಪ್ಕೊಂಡಿದ್ರು, ಏನೋ ಹಿಂಗೆ ಮಾಡಿಸ್ಕೊಡ್ತೀವಿ ಬಿಡ್ತೀವಿ ಅಂತ ಒಪ್ಕೊಂಡಿರ್ತಾರೆ. ಇಲ್ಲ ಮರುವಾದಿ ಪ್ರಶ್ನೆ ಅಂತನೂ ಕೊಡ್ತಾರೆ. ಈಗ ನೋಡು, ಅಲ್ಲತಿ ಮನೆಗಿರೋ ಒಡವೆ ಎಲ್ಲ ದೇವ್ಕೊಂಡು ಹೊಂಟೋಗೋಳಂತೆ. ಇನ್ನು ಏನು ಮಾಡ್ತಾಳೆ ಅಂತಾನೆ ಏನಿಯ ಮಾಡಿ ಸಿಕ್ಕವ್ರಲ್ಲ, ಕದ್ದು ಮುಚ್ಚಿ ನಮಗೂ ಯಾಮರ್ಸಿ ನಮಗೂ ಮೋಸ ಮಾಡಿ ಎಲ್ಲ ಒಡವೆ ಮಾಡಿ ಸಿಕ್ಕಿದ್ಲು. ಎಲ್ಲ ಒಂದೇ ಕಿತ್ತ ಅವಳು ಎತ್ಕೊಂಡು ಹೊಂಟೋದ್ಲತ್ತಾಗೆ. ಅದೇನೋ ಒಂಥರಲ್ಲ ಮಾಡಿದ್ದು ಮಾರಾಯನ್ನ ಕರ್ಮ ಬಿಟ್ಬಿಡ್ತದ. ಈಗ ಅದಕ್ಕೆ ಜಮೀನು ಮಾರ್ಬಿಟ್ಟು ಮಗಳು ಒಡವೆ ಗಿಡವೆ ಕೊಡ್ತಾಳೇನೋ, ಕೊಟ್ಕೊಳ್ಳಿ ಬಿಡು. ನಮ್ಗೆ ಯಾಕಪ್ಪ, ನಮ್ಮ ಜಮೀನು ನಮಗೆ ಕೊಟ್ಬಿಟ್ರೆ ಸಾಕು. ಸರಿ ಬಿಡಮ್ಮ, ಅದ್ರಾಗೇನಂತೆ. ಸರಿ ಬಿಡು, ಹೆಂಗನ ಮಾಡ್ಕೊಳ್ಳಿ. ನೀನು ಇಲ್ಲೇ ಇದೆಯಾ? ನಾನು ನಿಮ್ಮಂತಕ್ಕೆ ನೀವು ಹುಡಿಕೊಂಡ್ಬಿಟ್ಟು ಬರ್ತಾ ಇದ್ದೆ ನೋಡನಿ ಅಂತ ಹೇಳ್ಬಿಟ್ಟು. ಯಾಕೆ ಚಿಕ್ಕಮ್ಮ? ನಾನು 1 ಎಕರೆ ಜಮೀನ ಮಾರಾಕಬೇಕು ಅಂತ ಅನ್ಕೊಂಡಿವ್ನಿ. ಈಗ ಎಲ್ಲನೂ ಜಾಯಿಂಟ್ ಆಗೈತಲ್ಲ, ಅದಕ್ಕೇನಿಯ ಸಪ್ರೇಟ್ ಏನಿಲ್ವಲ್ಲ, ಎಲ್ಲರೂ ಸೈನೂ ಬೇಕಲ್ಲ. ಅದಕ್ಕೇನೇನಿಯ ನಿಮ್ಮ ಸೈನ್ ಹಾಕಕ್ಕೆ ಕೇಳಬೇಕಲ್ಲಮ್ಮ. ನೀವು ಮೊಮ್ಮಕ್ಳು ಅಲ್ವಾ, ಪಿತ್ರರ್ಜಿತ ಆಸ್ತಿ ಅಲ್ವಾ, ಅದಕ್ಕೆ ಸೈನ್ ಹಾಕ್ಲಿ ಕೇಳನಿ ಅಂತ ಬಂದೆ. ಹೌದಾ? ಸರಿ ಚಿಕ್ಕಮ್ಮ, ಹಾಕ್ತೀನಿ. ಸದ್ಯ ನಾನೆಲ್ಲೋ ಹಾಕಕ್ಕಿಲ್ಲ, ನನಗೂ ಪಾಲ್ ಬೇಕು, ನನಗೂ ಭಾಗ ಬೇಕು ಅಂತೇಳ್ಬಿಟ್ಟು ಬಂದ್ಬಿಟ್ಟು ಕುಂತ್ಕೊಬಿಡ್ತೀನೋ ಅಂತ ಅನ್ಕೊಂಡೆ. ಸದ್ಯ ಬಿಡು, ಸೈನ್ ಹಾಕ್ತೀನಿ ಅಂತೇಳ್ಬಿಟ್ಟು ಕೊನೆಗೊಂದು ಒಪ್ಕೊಂಡಲ್ಲ, ಅಷ್ಟೇನೇ ಸಾಕು. ಸರಿ ನಾಳೆ ಇಲ್ಲ ನಾಡಿದ್ದು ನೋಡೋಣ, ಮಾತಾಡ್ತೀವಿ ರಿಜಿಸ್ಟ್ರ್ ಆಫೀಸಾಗೆ. ಯಾವಾಗ ರಿಜಿಸ್ಟ್ರ್ ಇದ್ದದೋ ಅವಾಗ ಕರಿತೀನಿ, ಬಂದ್ಬಿಟ್ಟು ಸೈನ್ ಹಾಕು. ಆಮೇಲೆ ಉಲ್ಟಾ ಪಲ್ಟಾ ಹೊಡೆದ್ಬಿಟ್ಟಿಯಾ, ಈಗಲೇ ಹೇಳಿದ್ದೀನಿ. ನಾನು ಕಷ್ಟ ಆಗಿದ್ದೀನಿ, ಈಗ ಮಾರಲೇಬೇಕು 1 ಎಕರೆ ಜಮೀನ.
ಸರಿ ಚಿಕ್ಕಮ್ಮ ಆಯಿತು. ನನಗೆ ಯಾವ ಆಸ್ತಿ ಮೇಲೂ ಯಾವುದ್ರ ಮೇಲೂ ಆಸೆ ಇಲ್ಲ. ನನಗೆ ಏನು ಆಸೆನೂ ಇಲ್ಲ. ನೀವು ಎಲ್ಲಿ ಕರೆದ್ರಲ್ಲಿಗೆ ಬಂದು ನಾನಂತೂ ಸೈನ್ ಹಾಕ್ಕೊಡ್ತೀನಿ. ಸರಿ ಆಯಿತು ಬಿಡು. ಆಯಿತು, ನೀನು ಹೇಳ್ದಂಗೆ ಏನಿ ಆಯಿತು. ನಿನಗೆ ಆಸ್ತಿ ಪಾಸ್ತಿ ಮೇಲೆಲ್ಲ ಆಸೆ ಇಲ್ಲ. ಆಸ್ತಿ ಮೇಲೆ ಆಸೆ ಬಿದ್ಬಿಟ್ಟು ಹೋಗೇನಿಯ. ಸರಿಯಾಗಿ ಬಕ್ರಾಗಿ ಸಾವುಕಾರ ಹುಡುಗಂತ ಮದುವೆ ಮಾಡ್ಕೊಂಡು ಸರಿಯಾಗಿ ಬೀದಿಗೆ ಬಂದಿದ್ಯಾ. ಹಾಗದೆಲ್ಲ ನಿನ್ನ ಕರ್ಮುಖಿ ಅಂತ ಅನ್ಕ. ಸರಿ ಸರಿ, ನಾನು ಬಂದು ಹೇಳ್ತೀನಿ. ಇನ್ನು ನಿಮ್ಮ ಹೊತ್ತಿಗೆ ಒಬ್ಬಳನ್ನ ಕೇಳಬೇಕು. ಅವಳು ಸೈನ್ ಹಾಕ್ತೀನಿ ಅಂದಿದ ತಕ್ಷಣ ಏನಿಯ ಎಲ್ಲ ಪೇಪರ್ಗಳನ್ನೂ ರೆಡಿ ಮಾಡಬೇಕು. ಸರಿ ಸರಿ. ಎಲ್ಲರೂ ಅದನ್ನೇ ಅಂತಾರೆ, ದುಡ್ಗಾಸೆ ಪಟ್ಬಿಟ್ಟು ಮದುವೆ ಮಾಡ್ಕೊಂತ ಇದೆಯಾ, ದುಡ್ಗಾಸೆ ಪಟ್ಬಿಟ್ಟು ಮದುವೆ ಮಾಡ್ಕೊಂತ ಇದೆಯಾ. ನಾನು ಯಾಕೆ ದುಡ್ಗಾಸೆ ಪಟ್ಬಿಟ್ಟು ಮದುವೆ ಮಾಡ್ಕೊಳ್ಳಿ? ನಾನೇನ ದುಡ್ಡೇನಿಯ ಮುಖ್ಯ ಅಂತ ಅಂದಿದ್ರೆ ನಾನು ಯಾಕೆ ಇವ್ರನ್ನ ಮದುವೆ ಮಾಡ್ಕೊಂತಿದ್ದೆ? ಬೇರೆ ಯಾರಾದರೂ ಚೆನ್ನಾಗಿರೋನೇನಿಯ ಮದುವೆ ಮಾಡ್ಕೊತಾ ಇದ್ದೆ. ಬುಟ್ಟಾಕು, ಇವ್ರ ವಿಷಯ ನಮ್ಗೆ ಯಾಕೆ? ಈ ಬ್ಯಾಸ್ಗೆ ಬಂದ್ರೂ ನಾವು ಕಾಪಿ ಕುಡಿಯೋದು ಬಿಡ್ಲಿಲ್ಲ ನೋಡು. ಈ ಬ್ಯಾಸ್ಗೆ ಬಂದು ಕುಂತೈತೆ, ಆದರೂ ಕಾಪಿ 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 ಎಲ್ಲ ಪಾಪಿ. ಇದೊಂಥರ ಪಾಪಿ ಇದ್ದಂಗೆ ನನಗಂತಂದ್ರೆ ಏನು ಕಾಪಿಯೋ ಏನು ಕತ್ತಿಯೋ ಹೋಗತ್ತದೆ. ಕುಡಿಲೇಬೇಕು ಅನ್ನಿಸ್ತಿರೋದು ಕಾಪಿ. ಇದ್ರ ಬದಲು ಮಜ್ಜಿಗೆ ಕುಡಿಬೇಕು ಅಂತ ಅನ್ನಿಸ್ತದೆ ಬ್ಯಾಸ್ಗೆನಾಗೆ. ಆದರೆ ಕಾಪಿ ಕುಡ್ದಷ್ಟು ಸಮ ಮಾತ್ರ ಬರೋಕ್ಕಿಲ್ಲ ಬಿಡು. ಏನೇ ಆಗಲಿ ಅಂದರೆ ಪದ್ದಿ. ಹೋ ಬಂಗಾರಮ್ಮನವರು, ಬನ್ನಿ ಬನ್ನಿ ಬನ್ನಿ. ಏನು ಸಮಾಚಾರ? ಏನಿಸ್ಯ ಇಲ್ಲಿ ಗಂಟ ಬಂದಿದ್ದೀರಾ? ಅಯ್ಯೋ, ನಮ್ಮ ಮಗಳು ಮಾನ ಮರಿದಿನ ಯಾಕೆ ಕಳೆದೆ? ನನ್ನ ಮಗಳು ಮಾನ ಮರಿದಿನ ಕಳಿಬಾರ್ದಾಗಿತ್ತು ಅಂತ ಹೇಳಕ್ಕೆ ಬಂದ. ನನ್ನ ಅದ್ನಿ ಮಾನ ಮರುವದಿ ಕಳಿಬೇಕಾದ್ರೆ ಆವಾಗ ನನಗೂ ಹಂಗೆ ಆಗಿತ್ತು ನೋಡು. ಈಗಿಬ್ರಿಗೂ ಡ್ರಾ ಮ್ಯಾಚ್ ಸರಿನಾ? ನಿಮ್ದು ನಮ್ದು ಇಬ್ರದಕ್ಕೂ ಸರೋಯ್ತು ನೋಡು. ನಾನು ಆ ವಿಷಯ ಮಾತಾಡಕ್ಕೆ ಬರಲಿಲ್ಲ. ಊಟಾಕು, ನಿನ್ನ ಹತ್ರ ಆ ವಿಷಯ ಮಾತಾಡ್ಬಿಟ್ಟು ನನಗೇನಾಗಬೇಕು? ನಾನು ಆ ವಿಷಯ ಮಾತಾಡಕ್ಕೆ ಬರಲಿಲ್ಲ. ನಾನು ಬೇರೆ ವಿಷಯ ಮಾತಾಡೋಕ್ಕೆ ಏನಿಯ ಬಂದೆ. ಏನು ವಿಷಯ ಮಾತಾಡೋಕ್ಕೆ? ನೋಡು, ನಾನು ಜಮೀನ ಮಾರಬೇಕು ಅಂತ ಅನ್ಕೊಂಡಿದ್ದೀನಿ. ಜಮೀನ ಅದಕ್ಕೆ ಏನಿಯ ಎಲ್ಲರೂ ನಿಮ್ಮ ಮನೆಗಿರೋರು ಎಲ್ಲರೂ ಒಪ್ಕೊಂಡವ್ರೆ. ಸೈನ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಮನೆಗಿರೋರು ಎಲ್ಲರೂ ಒಂದವ್ರೆ. ಅದಕ್ಕೆ ಏನಿಯ ಪಿತ್ರಾರ್ಜಿತ ಆಸ್ತಿ ಅಲ್ವಾ, ಎಲ್ಲರದ್ದು ಸೈನ್ ಬೇಕು. ಅದಕ್ಕೆ ಏನಿಯ ನೀನು ಬಂದು ಸೈನ್ ಹಾಕ್ಲಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀನಿ ಅಷ್ಟೇ. ಏನಿಯ ವಾಟಿಯ ಇನ್ಸಿಡೆಂಟ್ ಅತ್ತೆ? ಅಬ್ಬಬ್ಬಬ್ಬಬ್ಬ, ಓಹೋ, ಈಗ ನಿಮಗೆ ನನ್ನ ಸೈನ್ ಅವಶ್ಯಕತೆ ಆಯಿತು? ಹೌದು, ನಿನ್ನ ಸೈನ್ ಅವಶ್ಯಕತೆ ಐತೆ ಅಂತಾನೆ ಬಂದಿರೋದು. ಪದಿ, ನಾನು 1 ಎಕರೆ ಜಮೀನು ಮಾರಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೀನಿ. 1 ಎಕರೆ ಜಮೀನ ನಾನು ಮಾರಲೇಬೇಕು ಇವಾಗ. ನಾನು ಅಷ್ಟು ಕಷ್ಟ ಆಗಿದ್ದೀನಿ ಇವಾಗ. ನೋಡು, ನನ್ನ ಮಗಳಿಗೆ ಒಡವೆ ಪಡವೆ ಇಲ್ಲ ಅಂದರೆ ಕೊಡಬೇಕು. ನೋಡು, ನಿಮ್ಮ ಜಮೀನ ನಿಮಗೆ ಬರ್ಕೊಡ್ತೀನಿ. ನಾನೇನು ಮಾಡಿಕೊಂಡು ಏನೂ ಮಾಡೋದಿಲ್ಲ. ಆದರೆ ನನ್ನ ಜಮೀನ ನಾನು ಮಾರಬೇಕು. ಇನ್ನು 3 ದಿನದಾಗ ಏನೇ ರಿಜಿಸ್ಟ್ರೇಷನ್ ಇಕ್ಕಲ್ಲ ಅಂತ ಅನ್ಕೊಂಡಿದ್ದೀನಿ. ನನ್ನ ಜಮೀನು ನಾನು ಮಾರ್ಕೊತಾ ಇದ್ದೀನಿ, ನಿನ್ನ ಜಮೀನೇ ನಾನು ಮಾರ್ತಾ ಇಲ್ಲ. ಸರಿನಾ? ಅದಕ್ಕೇನಿಯಾ ಬಂದ್ಬಿಟ್ಟು ಸೈನ್ ಹಾಕಿ ಕೊಟ್ಬಿಡು. ವಾರೆ ಮೇರಿ ಲಡ್ಕಿ. ಓಹೋ, ಅದೇ ನಾನು ಬಂದ್ಬಿಟ್ಟು ನಿಂತಾಗ ಬಿಕ್ಸೇಳ್ತಾ ಇದ್ನಲ್ಲ, ನಮ್ಮ ಆಸ್ತಿ ನಮ್ಮ ಹೆಸ್ರಿಗೆ ಮಾಡಿಸ್ಕೊಡಿ, ಪ್ಲೀಸ್ ಅಂತ ಹೇಳ್ಬಿಟ್ಟು. ಆವಾಗ ಎಲ್ಲೋಗಿತ್ತು ನಿಮ್ಮದು ಇದೆಲ್ಲನೂ ದೌಲತ್ತು? ಇವಾಗ ಬಂದ್ಬಿಟ್ಟು ನಿಮಗೆ ಬೇಕಾದಾಗ ಬಂದ್ಬಿಟ್ಟು ಸೈನ್ ಹಾಕ್ಬೇಕೆ ನಾನು? ನೋಡು, ಈಗಲೇ ಹೇಳ್ತಾ ಇದ್ದೀನಿ, ನಾನಂತೂ ಯಾವ ಸೈನು ಹಾಕಕ್ಕಿಲ್ಲ. ಲೇ ಪದ್ದಿ, ನಿನ್ನೆ ನಿಮ್ಮಪ್ಪ ಸಂಪಾದನೆ ಮಾಡೋಣ ಆಸ್ತಿನ? ನಿಮ್ಮಪ್ಪ ಸಂಪಾದನೆ ಮಾಡ್ದೋ ನಂಗೆ ಹೇಳ್ತಿದ್ದೀಗಲ್ಲ, ಮುಚ್ಕೊಂಡು ಬಂದು ಸೈನ್ ಹಾಕತ್ ಕಲ್ತ್ಕ. ನಿಮ್ಮ ಮನೇಲೆಲ್ಲರೂ ನಿನ್ನ ಗಂಡ, ನಿಮ್ಮ ಅತ್ತೆ, ನಿನ್ನ ಆದ್ನಿ ಎಲ್ಲರೂ ಒಪ್ಕೊಂಡವ್ರೆ. ಆದರೆ ನೀನೇನೆ ಬಂದ್ಬಿಟ್ಟು ಸೈನ್ ಹಾಕಕ್ಕೆ ತಕರಾರು? ಅವ್ರು ಒಪ್ಕೊಂಡವ್ರೆ ಅಂತಂದ್ಮೇಲೆ ಅವ್ರ ತಗ ಸೈನ್ ಹಾಕ್ಸ್ಕೊಂಡು ಮಾರೋಗು. ಬೇಡ ಅಂದರು ಯಾರು? ಹಿಂದ್ಗಡೆಯಿಂದ ಕೇಸ್ ಹಾಕ್ತೀನಿ ನಾನು, ನನ್ನ ಸೈನ್ ಇಲ್ದಂಗೆ ಮಾರೋಳೆ ಅಂತ ಹೇಳ್ಬಿಟ್ಟು. ಅವ್ರು ಒಪ್ಕೊಂಡಿದ್ರೆ ಅವ್ರ ಹತ್ರ ಮಾತಾಡು. ನೀನು ನನ್ನ ಹತ್ರ ಬಂದು ಯಾಕೆ ಮಾತಾಡ್ತಾ ಇದ್ದೀಗ? ನೋಡು, ಈ ಪದ್ದಿ ಯಾವುದೇ ಕಾರಣಕ್ಕೂ ಒಂದು ಚಿಕ್ಕ ಇಂಚು ಜಾಗ ಮಾರಕ್ಕೂ ಬಿಡಕ್ಕಿಲ್ಲ. ನನಗೆ ಅವಾಗ ಎಷ್ಟು ಟಾರ್ಚರ್ ಕೊಟ್ಟೆ ನೀನು, ನಾನು ಅದೆಷ್ಟು ಬೇಡ್ಕೊಂಡೆ. ಇಲ್ಲ ಇಲ್ಲ ಇಲ್ಲ, ನನಗಂತೂ ಹಿಂಗೆಲ್ಲನೂ ಬೇಕೇ ಬೇಕು, ಜಮೀನು ನಮ್ಮ ಹೆಸರು ಮಾಡಿಸ್ಕೊಡಿ, ನೀವು ಬೇರೆ ನಾವು ಬೇರೆ ಇದು ಬಿಡೋಣ ಅಂತಂದರೆ ಇಲ್ಲ ಇಲ್ಲ ಇಲ್ಲ, ನಾನು ಜಾಯಿಂಟಾಗಿ ಕಚ್ಚಾಕೊಂಡಿರ್ಬೇಕು ಅಂತ ಹೇಳ್ಬಿಟ್ಟು ಬೇರೆ ಮಾಡಿಸ್ಕೊಡಿದ್ದಂಗೆ ಇದ್ದೋಳು ನೀನೇ ತಾನೇ. ಇವಾಗ ನಿನಗೆ ಬೇಕಾದಾಗ ಬಂದ್ಬಿಟ್ಟು ಸೈನ್ ಹಾಕ್ಕೊಡು ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ಸೈನ್ ಹಾಕ್ಕೊಡೋಕ್ಕೆ ನಾನೇನಾದರೂ ಏನಾರ ಬಕ್ರ ಮಾಡ್ಕೊಂಬಿಟ್ಟಿದ್ಯಾ? ಲೇ ಬಂಗಾರಿ, ನೀನು ಏನಾರ ಮಾಡ್ಕ. ನಾನಂತೂ ಜಪ್ಪಯ್ಯ ಅಂದ್ರೂ ಬಂದ್ಬಿಟ್ಟು ಸೈನ್ ಹಾಕಕ್ಕಿಲ್ಲ. ನೀನದು ನಿಂದು, ನಾನು ನಂದು. ಅದು ಹೆಂಗೆ ಮಾಡ್ತೀಯೋ ನಾನು ನೋಡೇ ಬಿಡ್ತೀನಿ. ಏನು ಎಲ್ಲರ ಥರ ನಾನೇನು ಸೈಲೆಂಟಾಗಿರ್ತೀನಿ ಅಂತ ಅನ್ಕೊಬಿಟ್ಟ? ನೀನೇನು ಮಾಡ್ತೀಯಾದ್ರು ಡಬ್ಬಲ್ ಮಾಡೋದು ನನಗೂ ಗೊತ್ತೈತೆ. ಲೇ ಪನ್ಯಾಳಿ ಪದ್ದಿ, ನಾನು ಕಷ್ಟ ಆಗಿದ್ದೀನಿ. ನನ್ನ ಮಗಳಿಗೆ ಒಡವೆ ಕೊಟ್ಟೇ ಕೊಡಬೇಕು. ನೀನು ಈ ಟೈಮಾಗ ನಂತಾಗ ಉತ್ತರ ಮಾಡಕ್ಕೆ ಬರಬೇಡ. ಅವಳು ನೋಡ್ರೆ ಚಿಕ್ಕಳು ನೋಡ್ರೆ ಓಡೋಗವಳೆ. ಅದನ್ನು ಮಾನ ಮರಿದಿಲ್ಲ, ಹರಾಜ್ ಹಾಕ್ಬಿಟ್ಟಲ್ಲವ ನೆನ್ನೆ 3 ಕಾಸು ಹರಾಜ್ ಹಾಕ್ಬಿಟ್ಟಲ್ಲ. ಈಗ ಅದನ್ನ ಏನು ಮಾಡಲಿ ನಾನು? ನೋಡು, ಅದೆಲ್ಲ ಬಿಟ್ಟಾಕು. ನನಗೆ ಕರ್ಮ ಅಂತ ಅನ್ಕೊಂಡು ನಾನು ಸುಮ್ಮನೆ ಆಗೋಗ್ಬಿಡ್ತೀನಿ. ಆದರೆ ನಾನು ಈಗಲೇ ಹೇಳ್ತಾ ಇದ್ದೀನಿ, ಸುಮ್ಮನೆ ಸೈನಾಗಿ ಕೊಟ್ಬಿಡು. ನನ್ನ ಮಗಳಿಗೆ ಒಡವೆ ಮಾಡಿಸ್ಕೊಡ್ಬೇಕು. ಬೀಗರಿಗೆಲ್ಲ ಮಾತು ಕೊಟ್ಬಿಟ್ಟಿದ್ದೀನಿ. ನಾನು ಕಷ್ಟ ಆಗಿದ್ದೀನಿ. ನನ್ನ ಮಗಳು ಒತ್ಕೊಂಡು ಓಡೋಗ್ಲಿಲ್ಲ ಒಡವೆ ಅಂತ ಹೇಳಿದ್ರೆ ನಾನೇ ಬಂದ್ಬಿಟ್ಟು ನಿನ್ನ ಕಾಲ ಹತ್ರ ಬೀಳ್ತಾ ಇದ್ದೆ ನಾನು. ಇವಾಗ ಸುಮ್ಮನೆ 3 ದಿನ ಸೈನಾಗಿ ಕೊಟ್ಬಿಡು. ನಾನೇ ನಿಮ್ಮ ಆಸ್ತಿ ಮಾಡ್ತಾ ಇಲ್ಲ ಕಣವ, ನಮ್ಮ ಹೆಸ್ರಿಗೆ ಬಂದಿರೋ ಆಸ್ತಿನೇ 3 ದಿನ ನಾವು ಮಾರ್ಕೊತಾ ಇದೀವಿ. ನಿಮ್ದನ್ನ ನಿಮಗೆ ಬೇಕಾದ್ರೆ ಸೈನಾಗಿ ಕೊಟ್ಬಿಟ್ಟು ಮಾಡಿಸ್ಕೊಟ್ಬಿಡ್ತೀನಿ. ಬೇಕಾಗೇನೇನಿಯೇ ಇಲ್ಲ, ಬೇಕಾಗಿಲ್ಲ. ನೀನು ನಮ್ಮ ಹೆಸ್ರಿಗೆ ಮಾಡಿಸ್ಕೊಡೋದು ಬೇಕಾಗಿಲ್ಲ. ಜಂಟೆಗೇನಿಯೇ ಇರಲಿ, ನನಗೇನಾದ್ರೂ ನೋವಾಯ್ತದ? ಆವತ್ತು ನಾನು ನಿಮ್ಮ ಮನೆಗಿದ್ದಾಗ ನೀನು ನನಗೆ ಮಾಡಿಸ್ಕೊಡಿಲ್ಲ ಅಂದರೆ ಈಗ ಮನೆ ಬಿಟ್ಟು ಬಂದು ಎಷ್ಟು ದಿನ ಆಯಿತು? 15-20 ದಿನ ಆಯಿತು. ಇವಾಗ ನನಗೇನೋಗ್ಬೇಕು?
ನೋಡು ನನ್ನೇ ಮನೆಯಿಂದ ಹೊಟ್ಟಿದ್ಯಲ್ಲ, ಮನೆಯಿಂದ ಹೊಟ್ಟದೋಳು ಆಗ್ಲಾಗ್ಲಕ್ಕೂ ನನ್ನ ಮುಂದಕ್ಕೆ ಯಾಕೆ ಹುಡಿಕೊಬಿಟ್ಟು ಬರ್ತಾ ಇದೆಯಾ? ನನ್ನ ಅವಶ್ಯಕತೆ ಇಲ್ಲ, ನಾನು ಬ್ಯಾಡ ಅಂತಂದ್ರೆ ನೀವು ಹೊಟ್ಟಿರೋದು. ಮತ್ತೆ ಈಚೆ ಕಡೆ ಕಳ್ಸಿದ್ಮೇಲೆ ಮತ್ತೆ ಹಿಂದಿಂದೆ ಹುಡಿಕೊಂಡ್ಬಿಟ್ಟು ಬರೋ ಅಂತ ಅವಶ್ಯಕತೆ ಏನೈತೆ? ಲೇ ಪದ್ದಿ, ಸುಮ್ಮನೆ ನನಗೆ ಬಿ ಪಿ ರೈಸ್ ಮಾಡಿಸ್ಬೇಡ. ಸುಮ್ಮನೆ ಬಂದು ಸೈನ್ ಹಾಕ್ತೀಯಾ? ಹಾಕ್ಲೇಬೇಕು. ಹಾಕ್ಲಿಲ್ಲ ಅಂತಂದ್ರೆ ನಿನ್ ಗಂಡನ ಕರ್ಸಿನಲ್ಲ ಬಾರಿಸನ ಪರವಾಗಿಲ್ಲ, ಸೈನ್ ಹಾಕ್ಸಿಸ್ತೀನಿ. ನನಗೆ ಹಿಂಗೆಲ್ಲ ನೀನು ಓವರ್ ಆಕ್ಟಿಂಗ್ ಮಾಡಬೇಡ. ಏನು ಇವ್ರ ಅಪ್ಪ ಸಂಪಾದನೆ ಮಾಡೋದು ಕೇಳ್ತಾ ಇದೀವಾ? ಲೇ ನನ್ನ ಮಾವ ಸಂಪಾದನೆ ಮಾಡಿಗಿರೋ ಆಸ್ತಿ ಕಂಡ್ಲೆ ನಾನು ಕೇಳ್ತಿರೋದು. ಏನು ನಿಮ್ಮಪ್ಪನ ಮನೆ ಆಸ್ತಿ ಕೇಳ್ತಾ ಇದೀನ? ಸುಮ್ಮನೆ ಬಂದು ಸೈನ್ ಹಾಕ್ಕೊಡು ಅಷ್ಟೇನೆ. ವಾ, ಈ ಪೊದ್ದಿಗೆ ಅವಾಜು ನನಗೆ ಅವಾಜ್ ಆಗ್ತಾ ಇದ್ದೀರಾ ನೀವು? ಅದು ಹೆಂಗ್ ಸೈನ್ ಹಾಕ್ಸ್ಕೊತೀರ ಮಾತ್ರ ನಾನು ನೋಡೇ ಬಿಡ್ತೀನಿ. ಓಪನ್ ಚಾಲೆಂಜು. ನನ್ನ ಕಷ್ಟಕ್ಕಾಗದಿದ್ದವ್ರ ಕಷ್ಟಕ್ಕೆ ನಾನು ಯಾಕಾಗಲಿ? ನಾನಂತಂದ್ರೆ ಸತ್ರುನ್ವೆ ಸೈನ್ ಹಾಕಿಲ್ಲ. ಹೋಗೋಗು. ನನಗೆ ಮೂಡ್ ಬಂದಾಗ, ನನಗೆ ಇಂಟ್ರೆಸ್ಟ್ ಬಂದಾಗ ಅವಾಗ ಹಾಕ್ತೀನಿ. ಅಲ್ಲಿ ಗಂಟೆ ಹಾಕಕ್ಕಿಲ್ಲ ನಾನು. ಪ್ಲೇ ಕಿತ್ತೋದೊಳೆ. ನಿನಗೆ ಯಾವಾಗ ಮೂಡ್ ಬರ್ತದೆ, ಇಂಟ್ರೆಸ್ಟ್ ಬರುತ್ತೆ, ಇನ್ನು 10 ವರ್ಷ ಆದ್ರೂ ಬರಲಿಲ್ಲ ಅಂತಂದ್ರೆ 10 ವರ್ಷ ಆದ್ರೂ ಬರಲಿಲ್ಲ ಅಂತಂದ್ರೆ 10 ವರ್ಷ ಆಗೋ ತನಕ ಕಾಯಿ. ಬ್ಯಾಡ ಅಂದವ್ರು ಯಾರು? ಪ್ಲೇ ನನಗೆ ಗೊತ್ತಿರೋ ಪಾಪಕ್ಕೆ ಏನೋ ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಪಾತ್ರೆ ಎಲ್ಲ ತೊಳಿಬೇಕು ಅಂತ ಅನ್ನಿಸ್ತೈತಾ? ಬಾ ಒಳಗಡೆ ಎಷ್ಟೊಂದು ಕಸ ಬಿದ್ದೈತೆ, ಪಾತ್ರೆ ಬಿದ್ದವೆ. ಹಂಗೆ ಅರ್ಜೆಂಟಾಗಿ ತೊಳೆದ್ಬಿಟ್ಟನ ಹೋಗು. ನಿನ್ ಪಾಪ ಹೊಸಿ ಕಮ್ಮಿನ ಆಯ್ತದೆ. ನಿನ್ ಗಂಡನ್ ಕಳಿಸ್ತೀನಿ, ನಿಮ್ಮ ಅತ್ತೆನ್ ಕಳಿಸ್ತೀನಿ. ಅವಾಗ ನಿನ್ ಕೊಬ್ಬಿ ಇಳಿತದೆ ಇರು. ಅವರೆಲ್ಲ ಒಪ್ಕೊಂಡವ್ರೆ, ಇವಳು ಒಪ್ಕೊಳಕ್ಕಿಲ್ವಲ್ಲ ಇವಳು. ಇನ್ನೇನಾರ ಇವ್ರ ಅಪ್ಪನ ಆಸ್ತಿ ಆಗಿದೆ, ಇನ್ನೇನ ನಾನು ಕೊಟ್ಬಿಡೋಣ ಅಂತ ಹೇಳಿ. ನಮ್ಮ ಅಪ್ಪನ ಆಸ್ತಿ ಏನಾನ ಆಗಿದ್ರೆ ನೀನು ಇಲ್ಲಿ ಗಂಟೆ ಇತ್ತಾನಿರಲ್ಲ ಬಿಡು ಮನೆಗೆ. ಯಾವಾಗ ಫುಟ್ಬಾಲ್ ಅದ್ದಂಗೆ ಒದ್ಬಿಟ್ಟು ಓಡಿಸ್ಬಿಡ್ತಾ ಇದ್ದೆ. ನಮ್ಮ ಅಪ್ಪನ ಆಸ್ತಿ ಅಲ್ವಲ್ಲ, ನನ್ನ ಗಂಡನ ತಾತನ ಆಸ್ತಿ ಅಲ್ವಾ, ಅದಕ್ಕೆ ಬಾಯಿ ಮುಚ್ಕೊಂಡಿದ್ದೀನಿ. ನನ್ನ ಆಸ್ತಿ ಆಗಿದೆ ಆದ್ರೂ ಕತೆನೇನಿಯಾ ಬ್ಯಾರೆ ಮಾಡ್ಬಿಡ್ತಿದ್ದೆ ನಾನಂತಂದ್ರೆ. ಹೋಗ್ಲಿ ಬಂಗಾರಿ, ಸುಮ್ಕೆ ಏನಿಯಾ ಯಾಕೆ ಕಿತ್ತಾಡಬೇಕು ನಾನು ನೀನು? ನಾನಂತೂ ಸೈನ್ ಹಾಕ್ಕೊಡಲ್ಲ, ಜಪ್ಪಯ್ಯ ಅಂದ್ರೂ ಹಾಕ್ಕೊಡಲ್ಲ. ನನಗಂತೂ ಮಾತಾಡಿ ಬಾಯಿ ಅಂತೂ ನೋವು ಬಂದ್ಬಿಟ್ಟೈತೆ. ಈಗ ನಂಗೆ ನಿನ್ನ ಹತ್ರ ಮಾತಾಡಕ್ಕೆ ಮೂಡಿಲ್ಲ. ನನಗಿನ್ನೂ ಕೆಲಸ ಬೇಜಾನೈತೆ. ದಯವಿಟ್ಟು ಇಲ್ಲಿಂದ ಕಳಿಸ್ಕೊಂಡ್ರೆ ತುಂಬ ಒಳ್ಳೇದು. ಮಾಡ್ತೀನಿರು. ಅದು ಹೆಂಗೆ ಸೈನ್ ಹಾಕಕ್ಕಿಲ್ವೋ ನಾನು ನೋಡ್ತೀನಿ. ಅದು ಹೆಂಗೆ ನನ್ನ ಹತ್ರ ಸೈನ್ ಹಾಕ್ಸ್ಕೊತೀಯೋ ನಾನು ನೋಡೇ ಬಿಡ್ತೀನಿ. ಬಂದ್ಬಿಟ್ಲಿ ಸೈನ್ ಹಾಕು ಅಂತ ಕೇಳಕ್ಕೆ. ಅವತ್ತು ನಾನು ಸೈನ್ ಹಾಕು ಅಂತ ಕೇಳ್ಬೇಕಾರೆ ಎಲ್ಲೋಡೋಗ್ಬಿಟ್ಟಿದ್ಲಿ ಇವಳು. ನಾನು ಅವಾಗ ಎಷ್ಟು ಬೇಡ್ಕೊಂಡೆ, ಪ್ಲೀಸ್ ಹಾಕು ಅಂತ ಎಷ್ಟು ಬೇಡ್ಕೊಂಡ್ರು ಮತ್ತೆ ಕರುಣೆಯೇ ಬರಲಿಲ್ಲ ಈ ಮನ್ಯಾಳಿಗೆ. ಇವಾಗ ಅಯ್ಯಯ್ಯಪ್ಪ, ಇವಾಗ ಬಂದವಳು. ಇವಾಗ ನಾನು ಸಾಕೊಟ್ರೆ ಕೆಲಸ ಇನ್ನು